ಆಕೆ ಎಂಎಸ್ಸಿ ಪದವೀಧರೆ, ವೃತ್ತಿಯಲ್ಲಿ ಶಿಕ್ಷಕಿ. ಪ್ರೀತಿಯ ಹೆಸರಿನಲ್ಲಿ ಆಕೆಗೆ ಮಹಾ ಮೋಸ ಆಗಿದೆ. ಹಾಗಾಗಿ ನ್ಯಾಯ ಬೇಕು ಅಂಥೇಳಿ ಪ್ರಿಯಕರನ ಮನೆ ಮುಂದೆ ಧರಣಿ ಕೂತಿದ್ದಾಳೆ. ಯಾರಾಕೆ? ಪ್ರಿಯಕರ ಮೋಸ ಮಾಡಿದ್ದಾದ್ರೂ ಯಾಕೆ? ಬನ್ನಿ ನೋಡ್ಕೊಂಡು ಬರೋಣ. 10 ವರ್ಷ ಪ್ರೀತಿ ಹೆಸರಲ್ಲಿ ಯುವತಿಗೆ ಮೋಸ, ಡಿವೋರ್ಸ್ ಕಥೆ ಮುಚ್ಚಿಟ್ಟು ಪ್ರೀತಿ ಪ್ರೇಮದಾಟ. ಪ್ರಿಯಕರನ ಮನೆ ಮುಂದೆ ಪ್ರೇಯಸಿ ಧರಣಿ. ಎಸ್, ಪ್ರೀತಿ ಪ್ರೇಮ ಅನ್ನೋದು ಎಲ್ಲರ ಬಾಳಲ್ಲಿ ಅತ್ಯಂತ ಪೂಜ್ಯನೀಯ ಆಗಿರಲಾರದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಹೀಗೆ ಯುವಕನ ಮನೆ ಎದುರು ನ್ಯಾಯಕ್ಕಾಗಿ ಕಣ್ಣೀರು ಇಡ್ತಾ ಇರೋ ಯುವತಿ ಎಂಎಸ್ಸಿ ಪದವೀಧರೆ, ಹಾಗೆ ಖಾಸಗಿ ಶಾಲೆಯ ಶಿಕ್ಷಕಿಯೂ ಹೌದು. ಮೂಲತಃ ಹಾಸನ ಜಿಲ್ಲೆ ಬೇಲೂರಿನ ಈ ಯುವತಿ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ನಿವಾಸಿ ಶರತ್ ಎಂಬುವರೊಂದಿಗೆ ಪ್ರೀತಿಯಲ್ಲಿದ್ಲು. ಆದರೆ ಈ 10 ವರ್ಷದ ಪ್ರೇಮ್ ಕಹಾನಿ 8 ತಿಂಗಳ ಹಿಂದೆ ಕ್ಷುಲ್ಲಕ ಕಾರಣಕ್ಕೆ ಅಂತ್ಯಗೊಂಡಿತ್ತು. ಈಗ ಅವನಿಗೆ ಮೊದಲೇ ಮದುವೆಯಾಗಿತ್ತು. ಡಿವೋರ್ಸ್ ಆಗಿರೋ ವಿಚಾರ ಗೊತ್ತಾಗಿದೆ. ಯುವತಿಗೆ ಈ ವಿಚಾರ ತಿಳಿದ ಕೂಡಲೇ ಯುವಕ ಬೇರೆಯವರ ಜೊತೆ ಹಸೆಮಣೆ ಏರಲು ಸಿದ್ಧನಾಗಿದ್ದಾನೆ. ಇದರಿಂದ ಮನನೊಂದ ಯುವತಿ ಯುವಕನ ಮನೆ ಮುಂದೆ ನ್ಯಾಯಕ್ಕಾಗಿ ಅಂಗಲಾಚಿದ್ದಾಳೆ. ಚಿಕ್ಕಮಂಗ್ಳೂರು ಶರತ್ ಅನ್ನೋರು ಮದುವೆ ಆಗ್ತೀನಿ ಅಂತ ಹೇಳಿ 10 ವರ್ಷದಿಂದ ಜೊತೆಲಿದ್ದು, ದುಡ್ಡು ಎಲ್ಲ 4.5 ಲಕ್ಷ ರೂಪಾಯಿ ದುಡ್ಡನ್ನ ನನ್ನ ಕೆಲಸ ಸಂಬಳ ಆದಂಗೆಲ್ಲ 10,000, 5,000, 20,000 ಅಂತೆಲ್ಲ ತಗೊಂಡು ನಮ್ಮ ತಾಯಿಗೆ ಬಂದಿರೋ ಸಂಬಂಧಗಳನ್ನೆಲ್ಲ ತಡೆದು ನಾನೇ ಮದುವೆ ಮಾಡ್ಕೊಳ್ತೀನಿ ಅಂತ 10 ವರ್ಷದಿಂದ ಜೊತೆಲಿದ್ದು, ಈಗ ಒಂದು 8 ತಿಂಗಳಿಂದ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪ ಬಂತು ಅಂಥೇಳಿ ಮದುವೆ ಆಗಲ್ಲ ಅಂತ ಹೇಳಿ ನನಗೆ ಈ ಮುಂಚೆನೇ ಮದುವೆ ಆಗಿದೆ ಅಂತೇಳಿ ಡೈವರ್ಸ್ ಕಾಪಿ ತಂದು ತೋರಿಸಿರ್ತಾರೆ. ನನಗೆ ಮದುವೆ ಆಗಿರೋ ವಿಷಯನೆಲ್ಲ ಮುಚ್ಚಿಟ್ಟು, ಡೈವರ್ಸ್ ಆಗಿರೋ ವಿಷಯನೂ ಕೂಡ ಮುಚ್ಚಿಟ್ಬಿಟ್ಟು ಪ್ರೀತಿ ಮಾಡಿರ್ತಾರೆ. ಆಮೇಲೆ ವಂಚಿಸಿ ನನಗೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲೆ ಮಾಡಿರ್ತೀನಿ ಅವ್ರ ಮೇಲೆ. ಯಾಕಂದರೆ ಅವರು ಅಪ್ಪರ್ ಕ್ಲಾಸ್ ಲಿಂಗಾಯತ್ ಕಮ್ಯುನಿಟಿಗೆ ಸೇರಿರ್ತಾರೆ, ನಾನು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಹೆಣ್ಮಗಳು. ಜೊತೆಗೆ ಪ್ರತಿ ಒಂದು ಸಲನೂ ನನ್ನ ಹತ್ರ ದುಡ್ಡನ್ನ ತಗೊಂಡಿರ್ತಾರೆ. ಎಷ್ಟು ಸಲ ಕೇಳಿದಾಗಲೂ ನಾನು ಕೊಟ್ಟಿರ್ತೀನಿ. ಮತ್ತೆ ಮದುವೆ ಆಗೋದಕ್ಕೆ ಬಲವಾಗಿ ಆಶ್ವಾಸನೆ ಕೊಟ್ಟಾದ್ಮೇಲೆ ಮುಂದುವರೆದಿರ್ತೀವಿ, ನಮ್ಮ ತಾಯಿ ಹತ್ರ ಬಂದು ಹೇಳಿರ್ತಾರೆ. ಇನ್ನು ಈ ಯುವತಿ ಆರೋಪಿಸ್ತಿರುವಂತೆ ಈಕೆಯೇ ಆತನಿಗೆ ಹತ್ರ 5 ಲಕ್ಷ ಹಣ ಕೊಟ್ಟಿದ್ದಾಳಂತೆ. ಯುವತಿಯ ತಾಯಿ ಬಳಿಯೂ ಇವಳನ್ನೇ ನಾನೇ ಮದುವೆ ಆಗ್ತೀನಿ, ಯಾರಿಗೂ ಮದುವೆ ಮಾಡಬೇಡಿ ಅಂತಿದ್ದಾನಂತೆ. ಈತನ ಮಾತನ್ನ ನಂಬಿ ಯುವತಿಗೆ ಬಂದ ಬೇರೆ 5 ಸಂಬಂಧಗಳನ್ನ ತಾಯಿ ಬೇಡ ಅಂದಿದ್ರಂತೆ. ಆದ್ರೀಗ ಇಬ್ಬರ ನಡುವೆ ಕಿರಿಕಾಗ್ತಿದ್ದಂತೆ ಆತನ ಮದುವೆ, ಡಿವೋರ್ಸ್, ಫ್ಲರ್ಟ್ ಎಲ್ಲವೂ ಈಕೆಗೆ ಗೊತ್ತಾಗಿದೆ. ಆತನ ಮೇಲೆ ಅಟ್ರಾಸಿಟಿ ಹಾಗೂ ಇತರೆ ಕೇಸ್ ಹಾಕಿದ್ದಾಳೆ. ಆದರೆ ಆ ಎಲ್ಲ ಪ್ರಕರಣಕ್ಕೂ ಸ್ಟೇ ತಂದು ಬೇರೆ ಮದುವೆ ಆಗ್ತಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ, ಅನ್ಯಾಯವಾಗಿದೆ ಎಂದು ಆರೋಪಿಸಿರುವ ಈಕೆ ಆತನ ಮನೆ ಮುಂದೆ ಬಂದು ಕೂಗಾಡಿದ್ದಾಳೆ. ಖಂಡಿತ ಮದುವೆ ಆಗ್ತೀನಿ, ಯಾರಿಗೂ ಮದುವೆ ಮಾಡ್ಕೊಡ್ಬಾರ್ದು ಅಂತ ಬಂದಂಥ 5 ಸಂಬಂಧಗಳನ್ನ 5 ವರ್ಷಗಳಲ್ಲಿ ಅವರು ತಡೆದಿರ್ತಾರೆ. ಈಗ ನಿನ್ನೆ ಚಪ್ಪರ ಶಾಸ್ತ್ರ ಆಗಿದೆ. ಇನ್ನೊಬ್ರು ಹೆಣ್ಮಗಳೂ ಲೈಫ್ನು ಕೂಡ ಹಾಳು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಒಂದು ಹೆಣ್ಮಗಳಿಗೆ ಮದುವೆ ಆಗಿ 2 ತಿಂಗಳಿಗೆ ಸಂಸಾರ ಮಾಡ್ದಲೆ ಅವರಿಗೆ ಆಲಿಮನಿ ಕೂಡ ಕೊಟ್ಟಿರ್ತಾರೆ. ದುಡ್ಡಿನ ಆಸೆಗೋಸ್ಕರ, ಆಮಿಷಕ್ಕೋಸ್ಕರ ಪ್ರತಿ ಹೆಣ್ಮಕ್ಳನ್ನ ಮದುವೆ ಆಗಿ ದುಡ್ಡು ತಗೊಳ್ಳೋದು, ವಂಚಿಸೋದು ಇವರ ಒಂದು ಹಾಬಿ ಆಗಿದೆ. ಹಾಗಾಗಿ ದಯಮಾಡಿ ನ್ಯಾಯ ಕೊಡಿಸಿ ಅಂತ ನಾನು ಪಬ್ಲಿಕ್ ಟಿವಿ ಹತ್ರ ನಾನು ಸಂಪರ್ಕ ಮಾಡಿರ್ತೀನಿ. ದಯಮಾಡಿ ಬೇರೆ ಹೆಣ್ಮಕ್ಳು ನನ್ನ ಥರ ಸಫರ್ ಆಗಬಾರ್ದು. ನನ್ನ ತಂದೆನೂ ಕಳ್ಕೊಂಡಿರ್ತೀನಿ, ನನಗೆ ಯಾರೂ ಸಪೋರ್ಟ್ ಇಲ್ಲ. ಮೀಡಿಯಾನ ನಾನು ಕಂಪ್ಲೀಟಾಗಿ ನಂಬಿದ್ದೀನಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿದೆ. ಒಟ್ಟಾರೆ ಈ ಯುವತಿ ಎಲ್ಲ ಆರೋಪಗಳನ್ನು ಮುಂದಿಟ್ಟು ಮಹಿಳಾ ಠಾಣೆಯ ಕದ ಬಡಿದಿದ್ದಾಳೆ. ಅಲ್ಲಿಂದ ವಕೀಲರ ಜೊತೆ ಕಲ್ಯಾಣ ನಗರದ ಯುವಕನ ಮನೆ ಮುಂದೆಯೂ ಹೋಗಿ ಕೂಗಾಡಿದ್ದಾಳೆ. ಮದುವೆಗೆ ಬಂದಿದ್ದ ಸಂಬಂಧಿಕರು ಆಕೆಯೊಂದಿಗೆ ಮಾತನಾಡಿದ್ರು. ಆ ಯುವಕ ಮಾತ್ರ ಆ ಪ್ಲೇಸ್ಗೆ ಬರಲೇ ಇಲ್ಲ. ಮುಂದೆ ಈ ಲವ್ ಕಹಾನಿ ಕಿರಿಕ್ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕು. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.